ಫ್ರೆಂಡ್ಸ್, ನಾವು ಇವಾಗ ಫ್ರೀ ಆಗಿ ನಮ್ಮ ಆಧಾರ್ ಕಾರ್ಡ್ಗೆ ಇಮೇಲ್ ಐ ಡಿನ ಅಪ್ಡೇಟ್ ಮಾಡ್ಕೋಬಹುದು. ನಿಮ್ಮ ಇಮೇಲ್ ಐ ಡಿ ಆಲ್ರೆಡಿ ಅಪ್ಡೇಟ್ ಆಗಿದ್ರೆ ಅದನ್ನ ಬೇಕಾದ್ರೆ ನಾವು ಹೊಸ ಇಮೇಲ್ ಐ ಡಿ ಇಂದ ನಾವು ಚೇಂಜ್ ಮಾಡ್ಕೋಬಹುದು. ಇದು ನಮಗೆ ಜುಲೈ 1ರಿಂದ ಡಿಸೆಂಬರ್ 31ರವರೆಗೆ ನಮಗೆ ಫ್ರೀ ಆಗಿ ಅಪ್ಡೇಟ್ ಮಾಡ್ಕೊಳ್ಳಕ್ಕೆ ಆಪ್ಷನ್ ಬಿಟ್ಟಿದ್ದಾರೆ. ಅದಾದ್ಮೇಲೆ ನೀವೇನಾದ್ರೂ ಅಪ್ಡೇಟ್ ಮಾಡಕ್ ಹೋದ್ರೆ ಅದಕ್ಕೆ ನೀವು ₹75 ಅಷ್ಟು ಅಮೌಂಟ್ ನ ಪೇ ಮಾಡಬೇಕಾಗುತ್ತೆ. ಇದು ನಮ್ಮ ಮೊಬೈಲ್ ಅಲ್ಲಿ ಆಧಾರ್ ಆಪ್ ಅಲ್ಲಿ 2 ನಿಮಿಷದಲ್ಲಿ ನಾವು ಅಪ್ಡೇಟ್ ಮಾಡ್ಕೋಬಹುದು. ಅದಕ್ಕಾಗಿ ನಮ್ಮ ಮೊಬೈಲ್ ನ ಪ್ಲೇ ಸ್ಟೋರ್ ಅಲ್ಲಿ ಆಧಾರ್ ಆಪ್ ಅಂತ ಸರ್ಚ್ ಮಾಡಿ ಇನ್ಸ್ಟಾಲ್ ಮಾಡ್ಕೊಂಡು ಓಪನ್ ಮಾಡಿ. ಅಲ್ಲಿ ಪರ್ಮಿಷನ್ಸ್ ಕೇಳುತ್ತೆ. ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ, ಎಲ್ಲಾನು ಅಲೋ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಬಿಗಿನ್ ಜರ್ನಿ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಕಂಟಿನ್ಯೂ ಟು ರಿಜಿಸ್ಟರ್ ಮೇಲೆ ಕ್ಲಿಕ್ ಮಾಡಿ. ಮತ್ತೆ ನಿಮ್ಮ ಆಧಾರ್ ಕಾರ್ಡ್ ನ ಇಲ್ಲಿ ಎಂಟರ್ ಮಾಡಿ. ಅಲ್ಲಿ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಬಾಕ್ಸ್ ಮೇಲೆ ಸೆಲೆಕ್ಟ್ ಮಾಡಿ, ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ. ಆಧಾರ್ ಕಾರ್ಡ್ ಗೆ ರಿಜಿಸ್ಟರ್ ಆಗಿರೋ ಸಿಮ್ ನ ಅಲ್ಲಿ ಸೆಲೆಕ್ಟ್ ಮಾಡಿ, ಫೇಸ್ ಅಥೆಂಟಿಕೇಶನ್ ಮೇಲೆ ಕ್ಲಿಕ್ ಮಾಡಿ. ಕ್ಯಾಮೆರಾ ಕಡೆ ನೋಡಿ, ನಿಮ್ಮ ಕಣ್ಣ ಬ್ಲಿಂಕ್ ಮಾಡಿ, ಫೇಸ್ ಅಥೆಂಟಿಕೇಶನ್ ಸಕ್ಸಸ್ ಆಗುತ್ತೆ. ಅದಾದ್ಮೇಲೆ ಕಂಟಿನ್ಯೂ ಟು ಸೆಟ್ ಪಿನ್ ಮೇಲೆ ಕ್ಲಿಕ್ ಮಾಡಿ. ಅಲ್ಲಿ ನಿಮ್ಗೆ ಇಷ್ಟವಾದ 6 ಡಿಜಿಟ್ ಪಿನ್ ನ ಎಂಟರ್ ಮಾಡಿ. ಕನ್ಫರ್ಮೇಶನ್ ಗೆ ಇನ್ನೊಂದ್ಸಲ ಎಂಟರ್ ಮಾಡಿ. ಮತ್ತೆ ನಿಮ್ಮ ಆಧಾರ್ ಕಾರ್ಡ್ ಇಲ್ಲಿ ಓಪನ್ ಆಗುತ್ತೆ, ಒಂದ್ಸಲ ಚೆಕ್ ಮಾಡ್ಕೊಳ್ಳಿ. ಇಮೇಲ್ ಐ ಡಿ ಅಪ್ಡೇಟ್ ಮಾಡಕ್ಕೆ ಅಲ್ಲಿ ಸರ್ವಿಸ್ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಇಮೇಲ್ ಆಡ್ ಆರ್ ಅಪ್ಡೇಟ್ ಮೇಲೆ ಕ್ಲಿಕ್ ಮಾಡಿ. ನಿಮ್ಮ ಆಧಾರ್ ಕಾರ್ಡ್ ಗೆ ಆಲ್ರೆಡಿ ಇಮೇಲ್ ಐ ಡಿ ಲಿಂಕ್ ಆಗಿದ್ರೆ ಇಲ್ಲಿ ತೋರಿಸುತ್ತೆ. ಇಲ್ಲಿರೋ ಇಮೇಲ್ ಐ ಡಿ ನಿಮ್ಗೆ ಬೇಡ ಅಂದ್ರೆ ನೀವು ಹೊಸ ಇಮೇಲ್ ಐ ಡಿಗೆ ನೀವು ಅಪ್ಡೇಟ್ ಮಾಡ್ಕೋಬಹುದು, ಅಥವಾ ಲಿಂಕ್ ಆಗಿಲ್ಲ ಅಂದ್ರೆ ಹೊಸ ಇಮೇಲ್ ಐ ಡಿನ ನೀವು ಇಲ್ಲಿ ಅಪ್ಡೇಟ್ ಮಾಡಬಹುದು. ಇದು 15 ದಿನದಲ್ಲಿ ನಿಮ್ಗೆ ಆಗುತ್ತೆ ಮತ್ತು ಇದು ಕಂಪ್ಲೀಟ್ಲಿ ಫ್ರೀ. ನೆಕ್ಸ್ಟ್ ಕಂಟಿನ್ಯೂ ಟು ಅಪ್ಡೇಟ್ ಇಮೇಲ್ ಮೇಲೆ ಕ್ಲಿಕ್ ಮಾಡಿ. ನಿಮ್ಮ ಇಮೇಲ್ ಐ ಡಿ ಎಂಟರ್ ಮಾಡಿ, ಸೆಂಡ್ OTP ಮೇಲೆ ಕ್ಲಿಕ್ ಮಾಡಿ. ನಿಮ್ಮ ಇಮೇಲ್ ಐ ಡಿಗೆ ಬಂದಿರೋ OTP ನಲ್ಲಿ ಎಂಟರ್ ಮಾಡಿ, ವೆರಿಫೈ ಇಮೇಲ್ ಅಂಡ್ OTP ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಕಂಟಿನ್ಯೂ ಫೇಸ್ ಅಥೆಂಟಿಕೇಶನ್ ಮೇಲೆ ಕ್ಲಿಕ್ ಮಾಡಿ. ಕ್ಯಾಮೆರಾ ಕಡೆ ನೋಡಿ, ನಿಮ್ಮ ಕಣ್ಣ ಬ್ಲಿಂಕ್ ಮಾಡಿ. ಸೊ ಫೇಸ್ ಅಥೆಂಟಿಕೇಶನ್ ಸಕ್ಸಸ್ ಆದ್ಮೇಲೆ ನಿಮ್ಮ ಕರೆಂಟ್ ಇಮೇಲ್ ಐ ಡಿ ಮತ್ತು ಹೊಸ ಇಮೇಲ್ ಐ ಡಿ ನಿಮ್ಗೆ ಅಲ್ಲಿ ತೋರಿಸುತ್ತೆ. ಸಬ್ಮಿಟ್ ರಿಕ್ವೆಸ್ಟ್ ಮೇಲೆ ಕ್ಲಿಕ್ ಮಾಡಿ. ಅಷ್ಟೇ, ಇಮೇಲ್ ಐ ಡಿ ಅಪ್ಡೇಟ್ ರಿಕ್ವೆಸ್ಟ್ ಮುಗೀತು. ನೆಕ್ಸ್ಟ್ ಟ್ರ್ಯಾಕ್ ಮಾಡಕ್ಕೆ ಹೋಮ್ ಸ್ಕ್ರೀನ್ ಗೆ ಬಂದು ಮತ್ತೆ ಸರ್ವಿಸ್ ನ ಕ್ಲಿಕ್ ಮಾಡಿ. ಅಲ್ಲಿ ನಿಮಗೆ ಮೇಲ್ಗಡೆ ಟ್ರ್ಯಾಕ್ ರಿಕ್ವೆಸ್ಟ್ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ನೋಡಬಹುದು, ನೀವು ಇಮೇಲ್ ಅಪ್ಡೇಟ್ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ನಿಮ್ಗೆ ಎಲ್ಲಾ ಪ್ರೋಗ್ರೆಸ್ ಅಲ್ಲಿ ತೋರಿಸುತ್ತೆ. ಇದು ಒನ್ಸ್ ಕಂಪ್ಲೀಟ್ ಆದ್ಮೇಲೆ ಅಲ್ಲಿ ನಿಮ್ಗೆ ಕಂಪ್ಲೀಟ್ ಸ್ಟೇಟಸ್ ಅಂತ ತೋರಿಸುತ್ತೆ.